ಹಾಯ್ ಸ್ಟೂಡೆಂಟ್ಸ್, ಇವತ್ತು ಪ್ರಾಡಕ್ಟ್ ಡಿಸೈನ್ ಯೂಸಿಂಗ್ ಆಫ್ AI ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ದೀರಾ. ಸೊ ಐ ಥಿಂಕ್ ಈ ವರ್ಕ್ಶಾಪ್ ನಿಮಗೆ ತುಂಬ ಯೂಸ್ಫುಲ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಬಂದು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಆಲ್ಮೋಸ್ಟ್ ಅಲ್ಲಿ 6 ಅವರ್ಸ್ ಒಂದೇ ಈವೆಂಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ AI ನಿಮಗೆ ಗೊತ್ತಿರೋ ಥರ ಇಸ್ 2025 ಆನ್ವರ್ಡ್ಸ್ ಟೆಕ್ನಾಲಜಿ. ಸೊ AI ಎವ್ರಿ ಡೇ ನಿಮಗೆ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಐ ಥಿಂಕ್ ನೀವು ರೀಸೆಂಟ್ ನ್ಯೂಸ್ನ ನೀವು ಕೇಳಿದ್ರು ಕೂಡ ChatGPT 4 ಇತ್ತು, ಈಗ ChatGPT 5 ಇದೆ. ಆಲ್ಮೋಸ್ಟ್ ಆಲ್ ನಿಮಗೆ 20% ಆಫ್ ದ ಎಕ್ಸ್ಟ್ರಾ ಅಂದರೆ ನೀವು ChatGPT 4 ಏನಿತ್ತು ಅದಕ್ಕಿಂತ ಹ್ಯೂಜ್ ಆಗಿ ChatGPT 5 ವರ್ಕ್ ಆಗ್ತಿದೆ. ಈವನ್ ಕೋಡಿಂಗ್, ರೆಡಿಮೇಡ್ ಕೋಡಿಂಗ್ಸ್ ಈಗ ChatGPT 5 ರೆಡಿ ಮಾಡಿ ಕೊಡುತ್ತೆ. ಸೊ ದೀಸ್ ಆರ್ ವಾಟ್ ಇಸ್ ನ್ಯೂ ಟೆಕ್ನಾಲಜೀಸ್. ಆಕ್ಚುಲಿ AI ಬಂದ್ರೆ ಇಂಡಸ್ಟ್ರಿಲಿ ಕೆಲಸಗಳು ಹೋಗುತ್ತೆ, ಅಥವಾ ಇಂಡಸ್ಟ್ರಿಲಿ ಕೆಲಸಗಳು ಹೋಗುತ್ತೆ, ಬಟ್ ಯಾರಿಗೆ ಅಂದ್ರೆ ಯಾರು ಅವರು AI ಅಡಾಪ್ಟ್ ಮಾಡ್ಕೊಂಡಿಲ್ಲ, ಅವ್ರ ಕೆಲಸದ ವರ್ಕ್ ಸ್ಟೈಲ್ ಅಲ್ಲಿ ಯಾರು ಅಡಾಪ್ಟ್ ಮಾಡ್ಕೊಂಡಿಲ್ಲ, ಪ್ರಾಬಬ್ಲಿ ಅವ್ರು ಸ್ವಲ್ಪ ಲ್ಯಾಗ್ ಆಗ್ತಾರೆ. ಸೊ ನ್ಯೂ ಕಮರ್ಸ್, ನ್ಯೂ ಲರ್ನರ್ಸ್ ಯಾರು AI ಅಡಾಪ್ಟ್ ಮಾಡ್ಕೊಂಡು ಕೆಲಸ ಮಾಡ್ತೀರಾ, ಅವ್ರ ಕೆಲಸ ಇಂಪ್ರೂವೈಸೇಷನ್ ಆಗತ್ತೆ, ಅಥವಾ ಅವರು ಫಾಸ್ಟ್ ಫಾರ್ವರ್ಡಿಂಗ್ ಹೋಗ್ತಾರೆ. ಸೊ AI ಇಟ್ಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಅಸ್. ಓಕೆ, ಬಟ್ ನೀವು ಇದನ್ನ ಅಡಾಪ್ಟ್ ಮಾಡ್ಕೊಬೇಕು. ಓಕೆ, ಸೊ ಕಾಲೇಜ್ ಕರಿಕ್ಯುಲಮ್ಸ್ ಇದೆ, ಎಲ್ಲರೂ ನೀವು ಕಾಲೇಜ್ ಕರಿಕ್ಯುಲಮ್ ಸ್ಕೋರ್ ಮಾಡ್ತೀರಾ, ಮಾರ್ಕ್ಸ್ ತೆಗಿತೀರಾ, ಬಟ್ ಸ್ಪೆಷಲ್ ಸ್ಕಿಲ್ಸ್ ಅಂತ ನಾವು ಬಂದಾಗ, ಸೊ ರೆಕ್ಯೂಟಿಂಗ್ ಅಥವಾ ನಿಮ್ಗೆ ಜಾಬ್ HR ಪ್ಲೇಸ್ಮೆಂಟ್ಸ್ ಅಲ್ಲಿ ಹೋದಾಗ, ಅಥವಾ HR ನಿನ್ನ ಕ್ವಶನ್ ಮಾಡಿದಾಗ, ನಿಮ್ ಕಾಲೇಜ್ ಫ್ರೆಂಡ್ಸ್ಗಳೇ ಟೋಟಲ್ 100 ಜನನೇ ಒಂದೇ ಕಂಪ್ನಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ, ಆ ಅಪ್ಲಿಕೇಶನ್ಸ್ ಅಲ್ಲಿ ಯಾರಾದ್ರೂ 10 ಜನ ಪಿಕ್ ಆಗ್ತಾರೆ ಅಂದ್ರೆ, ಯಾರು ರೆಗ್ಯುಲರ್ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲದೆ ಅಡಿಷನಲ್ ಸ್ಕಿಲ್ ಸೆಟ್ಸ್ ಯಾರು ಕಲ್ತಿರ್ತಾರೆ ಅವ್ರಿಗೆ ಮಾತ್ರನೇ ಫಸ್ಟ್ ಆಪರ್ಚುನಿಟಿ ಅಂತ ಸಿಗತ್ತೆ. ಸೊ ಸ್ಕಿಲ್ ಯು ಹ್ಯಾವ್ ಟು ಆಡ್ ಅಪ್. ಓಕೆ, ಸೊ ನಾನು ಹೀಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಜನ ಹೇಳಿದ್ರೆ ಇದು CV ಪ್ರಿಪೇರ್ ಕೂಡ ಮಾಡ್ಕೊಂಡಿಲ್ಲ ಅಂತ. ಆಲ್ರೆಡಿ ನೀವು 7 ಸಮ್ ಸ್ಟೂಡೆಂಟ್ಸ್ ಆಲ್ರೆಡಿ CV ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ, ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಫ್ರೆಂಡ್ಸ್ ಯಾವುದೋ ಒಂದು ಫಾರ್ಮೆಟ್ ಇಸ್ಕೊಂಡು ಕಾಪಿ ಪೇಸ್ಟ್ ಮಾಡೋದಾಗ್ಲಿ, ಸೊ ಅವ್ರ ನೇಮ್ ಜಸ್ಟ್ ರೀಪ್ಲೇಸ್ಮೆಂಟ್ಸ್ ಮಾಡೋದಾಗ್ಲಿ, ದಯವಿಟ್ಟು ಹೀಗೆ ಮಾಡಬೇಡಿ. ಯಾಕೆಂದ್ರೆ ಈ ತರ CVಸ್ಗಳನ್ನ ಆಟೋಮೆಟಿಕ್ಲಿ ನಿಮ್ ಮೇಲ್ ಕಳಿಸ್ತಿರ್ಬೇಕಾದ್ರೆ, ಈಗ ಮೇಲ್ ನೀವು ಕಳಿಸ್ತೀರಾ 100 CV ಯಾರು ಕೂಡ HR ಓಪನ್ ಮಾಡಿ ನೋಡಲ್ಲ, ಅದಕ್ಕೂ ಕೂಡ AI ಟೂಲ್ಸ್ಗಳಿದೆ. ಓಕೆನಾ? ಸೊ CV ರಿಸೀವ್ ಆಗಿದ ತಕ್ಷಣ ಇದು ಕಂಪ್ನಿ ಸ್ಟ್ಯಾಂಡರ್ಡ್ ಇದೆಯಾ, ಅಥೆಂಟಿಕೇಟ್ ಇದೆಯಾ, ಇವ್ರನ್ನ ರೆಕ್ಯೂಟ್ ಮಾಡ್ಬೋದಾ, ಸೊ AI ನಿಮ್ಗೆ ಫಿಲ್ಟರಿಂಗ್ ಆಗ್ಬಿಡತ್ತೆ. ಸೊ ಪ್ಲೀಸ್ ಕಸ್ಟಮೈಸ್ ಮಾಡಿ. CV ಡಿಸೈನಿಂಗ್ ಇದೆ, ಸೊ 2025 ಫಾರ್ಮ್ಯಾಟ್ಸ್ ಇದೆ, ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ದ ಗೂಗಲ್ ಆರ್ ಎನಿ ಅದರ್ ಥಿಂಗ್ಸ್. ಚೆಕ್ ಮಾಡಿ, ನೀಟಾಗಿ ಟೈಪ್ ಮಾಡಿ, ಈಗಿನ CV ಬಿಲ್ಡಿಂಗ್ ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಹರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಸೆಕೆಂಡ್ ಥಿಂಗ್, ಸ್ಪೆಷಲ್ ಸ್ಕಿಲ್ಸ್ ಅಂತ ಈಗ AI ಏನ್ ಕಲಿತಾ ಇದ್ದೀರಾ, ಪ್ಲೀಸ್ ಅಲ್ಲಿ ಕೂಡ ಸ್ಕಿಲ್ ಸೆಟ್ಸ್ ನ ಆಡ್ ಆನ್ ಮಾಡಿ. ಸೊ ಇವತ್ತೇನು ವರ್ಕ್ಶಾಪ್ ನಾನು ನಿಮ್ಗೆ ಹೇಳ್ಕೊಟ್ಟಿದೀವಿ, ಅಥವಾ ಇವತ್ತು ವರ್ಕ್ಶಾಪ್ ನೀವು ಏನು ವರ್ಕ್ ಮಾಡ್ತಿದ್ದೀರಾ, ಇಟ್ ಈಸ್ ಜಸ್ಟ್ ಲೈಕ್ ಎ ಸೀಡ್. ಓಕೆ, ನಿಮ್ ನಾಲೆಡ್ಜ್ ಅಲ್ಲಿ ನಾವು ಜಸ್ಟ್ ಒಂದು ಸೀಡ್ ನ ಆಡ್ ಆನ್ ಮಾಡಿದೀವಿ ಅಷ್ಟೇ. ಸೊ ಬಟ್ ಇದು ನಿಮ್ಗೆ ಬೆಳೆದು ಮರ ಆಗ್ಬೇಕು ಅನ್ನೋದಾದ್ರೆ, ಇದು ನಿಮ್ಮ ಕಂಪ್ಲೀಟ್ಲಿ ಎಫರ್ಟ್ ಇಂದಾನೇ ಆಗತ್ತೆ. ಇವತ್ತು ನಿಮ್ ಫಿಂಗರ್ ಟಿಪ್ಸ್ ಅಲ್ಲಿ ಎಲ್ಲನೂ ಇದೆ. ಓಕೆ, ನಿಮ್ಗೆ AI ಕೂಡ ಅಸಿಸ್ಟ್ ಮಾಡುತ್ತೆ. ಈ ಸೆಮಿಸ್ಟರ್ಗೆ ನೀವು ಬೇಕಾದ್ರೆ ಪ್ರಾಂಪ್ಟ್ ಇನ್ಸರ್ಟ್ ಮಾಡಿ. ಐ ಥಿಂಕ್ ನಿಮ್ಗೆ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಾನೆ ಈಗ ಇನ್ನೊಂದು ಡೊಮೈನ್ ಸ್ಟಾರ್ಟ್ ಆಗುತ್ತೆ ಇನ್ ಫ್ಯೂಚರ್. ಇನ್ ಕಮಿಂಗ್ ಡೇಸ್ ಅಲ್ಲಿ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಾನೆ ಒಂದು ಡೊಮೈನ್ ಸ್ಟಾರ್ಟ್ ಆಗುತ್ತೆ. ಸೊ AI ಯಾವ ರೀತಿ ಪ್ರಾಂಪ್ಟ್ ಕೊಟ್ರೆ, ಯಾವ ರೀತಿ ಅಂದ್ರೆ AI ಯಾವ ರೀತಿ ಪ್ರಾಂಪ್ಟ್ ಕೊಟ್ಟು ಕೆಲಸ ಮಾಡಿಸ್ಕೊಬೇಕು ಅಂದ್ರೆ ನಮ್ಮ ವರ್ಕ್ ಯಾವ ತರ ಬೇಕು ಅಂತ. ಸೊ ಈಗ ನೀವು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೂ ಕೂಡ ಅಷ್ಟೇ, ಯು ಕ್ಯಾನ್ ಆಡ್ ಅಪ್ ದ ಪ್ರಾಂಪ್ಟ್. ಓಕೆ, ಲೈಕ್ ಐ ವಾಂಟ್ ಟು ಪ್ರಿಪೇರ್ ಫಾರ್ 8th ಸೆಮಿಸ್ಟರ್. ಓಕೆ, ಸೊ ವಾಟ್ ಆರ್ ದ ಸಿಲೆಬಸ್ ಐ ನೀಡ್ ಟು ಲರ್ನ್. ಸೊ ಈ ರೀತಿ ನೀವು ಕೊಟ್ಟಾಗ ಆಲ್ರೆಡಿ ನಿಮ್ಗೆ ಅದು ಲೆಸನ್ ಪ್ಲಾನ್ಸ್ ಕೊಟ್ಬಿಡುತ್ತೆ. ಓಕೆ, ಡೇ ಟು ಡೇ ಆಕ್ಟಿವಿಟೀಸ್ ಹೇಗ್ ಮಾಡಬೇಕು, ಮಂತ್ಲಿ ಆಕ್ಟಿವಿಟೀಸ್ ಹೇಗ್ ಮಾಡಬೇಕು, ಎಲ್ಲನೂ AI ನಿಮ್ಗೆ ಅಸಿಸ್ಟ್ ಮಾಡುತ್ತೆ. ಬಟ್ ಇಟ್ಸ್ ಅ ಕೈಂಡ್ ಆಫ್ ರೆಡಿ ಫುಡ್, ಬಟ್ ನೀವು ಅದನ್ನ ಅಕ್ಸೆಪ್ಟ್ ಮಾಡೋ ತರ ಇರಬೇಕು. ಸೊ this is what AI. Okay, so thank you so much for your valuable time. So 6 hours ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರ, ನಾವು ಕೂಡ ನಿಮ್ ಜೊತೆ 6 hours ಟೈಮ್ ನ ಸ್ಪೆಂಡ್ ಮಾಡಿದೀವಿ. ಇದು ನನಗೆ ಇವತ್ತು ಅನ್ಸಿತ್ತು. ಓಕೆ, ಸೊ ಈ ಅನ್ಸಿದ್ದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ. ಇದ್ರಲ್ಲಿ ನಿಮ್ಗೆ ಯಾವ್ದು ರೈಟ್ ಇನ್ಫಾರ್ಮೇಶನ್ ಅಂತ ಅನ್ಸುತ್ತೆ, ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ್ದು ನಿಮ್ಗೆ ರಿಲೆವೆಂಟ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಇಗ್ನೋರ್ ಮಾಡಿ. ಸೊ ಬಟ್ ಪ್ಲೀಸ್ ರೈಟ್ ಅಂತ ಏನ್ ಅನ್ಸ್ತಾ ಇದೆ ಅಕ್ಸೆಪ್ಟ್ ಮಾಡಿ. AI ಅಡಾಪ್ಟ್ ಮಾಡ್ಕೊಳ್ಳಿ, ನಿಮ್ ಸ್ಟಡೀಸ್ಗೆ AI ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಿಮ್ಗೆ ಸ್ಕಿಲ್ ಸೆಟ್ಸ್ಗೆ AI ಅಡಾಪ್ಟ್ ಮಾಡ್ಕೊಳ್ಳಿ. ಫ್ಯೂಚರ್ಲಿ AI ಇಲ್ಲದೆ ಏನೂ ಇಲ್ಲ. ಓಕೆ, ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಫೈನಲಿ ಅಗೇನ್ ಐ ವಾಂಟೆಡ್ ಟು ಸೇ ಥ್ಯಾಂಕ್ಸ್ ಫಾರ್ ರಮೇಶ್ ಬಾಬು ಸರ್ ಅಂಡ್ NMIT ಟೀಮ್ ಫಾರ್ ಯುವರ್ ಸಪೋರ್ಟ್ ಅಂಡ್ ಎಫರ್ಟ್ಸ್ ಫಾರ್ ದಿಸ್ ವರ್ಕ್ಶಾಪ್.
ಅಂಡ್ ಸ್ಟೂಡೆಂಟ್ಸ್, ಸೊ ಫೈನಲಿ ಐ ವಾಂಟ್ ಟು ಸೇ ಒನ್ ಮೋರ್ ಟೈಮ್ ಥ್ಯಾಂಕ್ಸ್ ಟು ಯು. ಇನ್ಸ್ಟಾಗ್ರಾಮ್ ಇದೆ, ಚಾನಲ್ ಫಾಲೋ ಮಾಡಿ. ಸೊ ನೀವು ಕ್ವಶನ್ಸ್ನ ಬೇಕಾದ್ರೆ ಡ್ರಾಪ್ ಮಾಡ್ಬೋದು. ಸೊ ಆ ಕ್ವಶನ್ಸ್ ಮೇಲೆ ನಾನು ನೆಕ್ಸ್ಟ್ ರಿಲೆವೆಂಟ್ ವಿಡಿಯೋಸ್ ಬೇಕು ಅನ್ನೋದಾದ್ರೆ ನಾನು ಕ್ರಿಯೇಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಅಂಡ್ ಗುಡ್ ನೈಟ್.